ಬಾಡಗಂಡಿ ಎಂಬ ಪುಟ್ಟ ಗ್ರಾಮದ ಈ ದೈತ್ಯ ಪ್ರತಿಭೆ ತಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಅದೇ ಗ್ರಾಮದ ಸೊಗಡನ್ನು ತನ್ನೊಳಗೆ ಕಾಯ್ದುಕೊಂಡು ತನ್ನತನವನ್ನು ಜೀವಂತವಾಗಿರಿಸಿಕೊಂಡ ವಿಶಿಷ್ಟ ರಾಜಕಾರಣಿ. ಸದಾ ಜನರೊಂದಿಗೆ ಬೆರೆಯುವ, ಜನರ ನೋವು, ದುಃಖ, ಸಂಕಷ್ಟಗಳ ಪರಿಹಾರವೇ ತನ್ನ ಕೆಲಸವೆಂದು ದನಿ ಅರಿಯದೆ ದುಡಿಯುವ, ಸದಾ ಚಲಾವಣೆಯಲ್ಲಿರುವ ಸಕ್ರಿಯ ರಾಜಕಾರಣಿ. ರಾಜಕೀಯದೊಂದಿಗೆ ಬ್ಯಾಂಕು, ಸೌಹಾರ್ದ, ಸಹಕಾರಿ, ಕೃಷಿ, ಉದ್ದಿಮೆ ಹೀಗೆ 10 ಹಲವು ಸಂಸ್ಥೆಗಳನ್ನು ಕಟ್ಟಿದ್ದರೂ ಕೂಡ ತೃಪ್ತರಾಗದೆ ಗ್ರಾಮೀಣ ಜನರ ಆರೋಗ್ಯಕ್ಕಾಗಿ, ಈ ಭಾಗದ ರೈತರ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಬೃಹತ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜನ್ನು ಈಗ ಹುಟ್ಟು ಹಾಕಿದ್ದಾರೆ. ಬನ್ನಿ, ಈ ಸಂಸ್ಥೆಯ ಪಕ್ಷಿನೋಟ ಇಲ್ಲಿದೆ. ಇದು ತೀಕ್ಷ್ಣ ಕಣ್ಣಿನ ನೋಟ. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಬೀಳಗಿ ತಾಲೂಕಿನ ಬಾಡಗಂಡಿ ಗ್ರಾಮದ ಶಿಕ್ಷಣ ಕಾಶಿ ಎಂದೇ ಹೆಸರಾಗಿರ್ತಕ್ಕಂಥ SR ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದ ಒಂದು ಅಂಗಳದಲ್ಲಿ ನಾವು ಇವತ್ತು ಬಂದು ನಿಂತಿದ್ದೇವೆ. ಏನಪ್ಪ ಇವತ್ತು ವಿಶೇಷ ಅಂತಂದರೆ, ಬಾಪೂಜಿಯವರು ಕಂಡಂಥ ಕನಸು ಗ್ರಾಮೀಣ ಭಾಗಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆದಂತೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಬಾಪೂಜಿಯವರ ತತ್ವಾದರ್ಶದ ಜೀವನವನ್ನು ತಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಅದರಂತೆ ನಡೆ ಮತ್ತು ನುಡಿಯನ್ನು ರೂಢಿಸಿಕೊಂಡು ಬದುಕಿದಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿ ಸನ್ಮಾನ್ಯ ಶ್ರೀ SR ಪಾಟೀಲ್ ಜಿಯವರು. ಇವತ್ತು SR ಪಾಟೀಲರು ಈ ಭಾಗದ ಅನೇಕ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿ ಆ ಮುಖೇನ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಆರ್ಥಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಉದ್ಯೋಗ ಕ್ಷೇತ್ರ ಇರ್ಬೋದು, ಹಲವಾರು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಈ ಭಾಗದಲ್ಲಿ ಒಂದು ತಮ್ಮದೇ ಆದಂಥ ಹೆಗ್ಗುರುತನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ ಶ್ರೀ SR ಪಾಟೀಲ್ರದು. ಆ SR ಪಾಟೀಲ್ರ ಕಿರೀಟಕ್ಕೆ ಇನ್ನೊಂದು ಗರಿ ಎಂಬಂತೆ ಈಗ ಅವರ ಸಂಸ್ಥೆಯ ಅಡಿಯಲ್ಲಿ ಇಂದು SR ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದ ಅಡಿಯಲ್ಲಿ SR ಪಾಟೀಲ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಇವತ್ತು ತನ್ನ ಒಂದು ಕಾರ್ಯಾರಂಭವನ್ನು ಈಗಾಗಲೇ ಪ್ರಾರಂಭಿಸಿ ಹಲವಾರು ದಿನಗಳಿಂದ ಆರೋಗ್ಯ ಶಿಕ್ಷಣ ಈ ಆಸ್ಪತ್ರೆಯ ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ತಮಗೆ ಕಟ್ಟಿಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸಂಶೋಧನಾ ಕೇಂದ್ರ ಮತ್ತು ಆಸ್ಪತ್ರೆಯ ಒಟ್ಟಾರೆ ಪರಿಸರದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಡಾಕ್ಟರ್ ಸವಿತಾ ಬೂದಿ ಅವರು ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇವತ್ತು SR ಪಾಟೀಲ್ ಪ್ರತಿಷ್ಠಾನದ ಈ ಆಸ್ಪತ್ರೆಯ ಬಗ್ಗೆ, ಇಲ್ಲಿನ ವಾತಾವರಣದ ಬಗ್ಗೆ, ಇಲ್ಲಿ ಕಟ್ಟಡ ವಿನ್ಯಾಸದ ಬಗ್ಗೆ ಇರ್ಬೋದು, ತಾವೊಬ್ಬರ ನುರಿತ ವೈದ್ಯರಾಗಿ ಏನು ಹೇಳಿಕ್ ಬಯಸ್ತೀರಿ? ಇಲ್ಲೇ ನಾವು ಸುತ್ತುಕಟ್ಟ ಇಷ್ಟಕ್ಕೊಂದು ಹಾಸ್ಪಿಟಲ್ಸ್ ಅದೆಲ್ಲ ನೋಡಿವಲ್ರಿ, ಅದೆಲ್ಲ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಸ್ಪೇಸ್ ಭಾಳ ಅದ ರೀ. ಈಗ ಕ್ಯಾಜುಯಾಲಿಟಿ ಪೇಷಂಟ್ ಬಂದಾರಂತ ಅನ್ಕೋರಿ, ಗದ್ಲು ಅನ್ಸಂಗಿಲ್ಲ. ಒಂದು 30 ಬೆಡ್ ಅದಾವ್ರಿ ನಮ್ಮ ಕ್ಯಾಜುಯಾಲಿಟಿಯಾಗ. ಏನೋ ಒಂದು ಬಸ್ ಹೈವೇ ಐತಿ ಹೊಂಟತಿ ಆಕ್ಸಿಡೆಂಟ್ ಆಗೈತೆ ಅಂತ ಬಂದ್ರೂ ಅಕೊಮಡೇಟ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಅದ ರೀ ಈಗ. ಆಮೇಲೆ ವಾರ್ಡ್ಸ್, OTs ಎಲ್ಲ ಎಷ್ಟರ ಸ್ಪೇಷಿಯಸ್, ಎಷ್ಟು ವಿಸ್ತಾರವಾಗಿ ಅದಾವಂದ್ರೆ ಒಳಗೆ ಬಂದವ್ರಿಗೆ ಯಾರಿಗೂ ಉಸಿರುಗಟ್ಟಿದಂಗೆ ಆಗೋದಿಲ್ಲ. ಈಗ ನಾವು ನೋಡ್ತೀವಿ ಒಂದು ಮೆಡಿಕಲ್ ಕಾಲೇಜ್ ಅಥವಾ ಒಂದು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಪ್ರೈವೇಟ್ ಹಾಸ್ಪಿಟಲ್ ಆಗಲಿ ಇದ್ದಾಗ ಒಳಗೆ ಹೋದ್ಮೇಲೆ ಉಸಿರುಗಟ್ಟಿದಂಗೆ ಆಗತ್ತೈತಿ ಪೇಷಂಟ್ ಜಾಸ್ತಿ ಇದ್ದಾಗ. ಇಲ್ಲಿ ಹಂಗಿಲ್ರಿ, ನೀವು ಯಾವ್ದಾ ಮೂಲಿ ನೋಡ್ರಿ, ಪೇಷಂಟ್ ಅಕೊಮಡೇಟ್ ಮಾಡೋ ಕೆಪಾಸಿಟಿನೂ ಐತಿ, ಒಳ್ಳೆ ಉಸಿರುಗಟ್ಟಿದಂಗೂ ಆಗಂಗಿಲ್ಲ, ಸ್ಪೇಷಿಯಸ್ ಐತಿ. ಆಮೇಲೆ ಎಲ್ಲ ಪಾಯಿಂಟ್ ಆಫ್ ವ್ಯೂ, ಈಗ ನೀವು ಒಟ್ಟಿಗೆ ಹೋದ್ರೆ ಲೇಬರ್ದವ್ರಿಗೆ, ಈಗ ಲೇಬರ್ ಇದ್ದಾಗ ಬಂದ ಪೇಷಂಟಿಗೆ ಅಕಸ್ಮಾತ್ OT ಶಿಫ್ಟ್ ಮಾಡಿದ್ರೆ ಅಲ್ಲೇ ಸೈಡಿಗೆ ಐತಿ, ಅಲ್ಲೇ ಸೋನೋಗ್ರಫಿದು ಫೆಸಿಲಿಟಿ ಐತಿ. ಆ ಪಾಯಿಂಟ್ ಆಫ್ ವ್ಯೂ, ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ಭಾಳ ಕಂಫರ್ಟೇಬಲ್ ಐತ್ರಿ. ಆಮೇಲೆ ಕ್ಯಾಜುಯಾಲಿಟಿಗೆ ಬಂದ್ಮೇಲೆ ಯಾವ ಪೇಷಂಟ್ ಎಕಡೆ ಶಿಫ್ಟ್ ಮಾಡೋಕೆ ಅದೆಲ್ಲ ಸೆಟಪ್ಪು ಎಲ್ಲ ಚಂದಂಗೆ ಐತ್ರಿ. ಏನೇನು ಟ್ರೀಟ್ಮೆಂಟ್ ಬೇಕು ಅವ್ರಿಗೆ ಆ ಮೂಮೆಂಟ್ ಅದೆಲ್ಲ ಅವೈಲೇಬಲ್ ಅದ ರೀ. ಆಮೇಲೆ ಮ್ಯಾಲೆ ನೀವು ಮೆಡಿಸಿನ್ ಸೈಡ್ ಅದು ಹೋದ್ರೆ, ಈಗ BP ಶುಗರ್ ಪೇಷಂಟ್ಸ್ ಅಲ್ಲಿ ಅದು ಹೋದ್ರೆ ಅಂದ್ರೆ ಟ್ರೀಟ್ ಮಾಡೋ ಡಾಕ್ಟರಿಗೆ ಕೂಡಕ್ಕೆ ರೂಮ್ಸೂ ಅಲ್ಲೇ ಅದಾವ್ರಿ ವಾರ್ಡ್ ಹತ್ರನ. ಸೊ ಏನೋ ಎಮರ್ಜೆನ್ಸಿ ಬಂದ್ರೆ 1 ನಿಮಿಷ 2 ನಿಮಿಷ ಡಾಕ್ಟರ್ ಇರ್ತಾರೆ ರೀ, ಯಾಕಂದ್ರೆ ಅವ್ರು ಕುಡೋದು ಅಲ್ಲೇ ಅದ ರೀ, ಅವ್ರ ರೂಮ್ಸ್ ಅಲ್ಲೇ ಅದಾವ್ರಿ. ನೀವು ಎಲ್ಲ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈ ಹಾಸ್ಪಿಟಲ್ ಭಾಳ ಚಲೋ ಅದ ರೀ. ಇದನ್ನ ಸುತ್ತು ಕಟ್ಟಿದ್ದು ಜನ ಎಲ್ಲ ಯೂಸ್ ಮಾಡ್ಕೋಬೇಕು. ಮಾಡ್ಯಾರಿ. ಆಮೇಲೆ ಇಷ್ಟು ಚಂದ ಪ್ಲಾನ್ಡ್ ಆಗಿ ನೋಡಕ್ ನಮಗೆ ಸಿಗಂಗಿಲ್ಲ ರೀ. ಆಕ್ಚುಲಿ ಭಾಳ ಚಂದ ಪ್ಲಾನ್ಡ್ ಅದ ರೀ. ಎಲ್ಲ ಕಡೆ ಆ ವಾರ್ಡ್ನಾಗ ಏನೇನು ಬೇಕು ಫೆಸಿಲಿಟಿ ಎಲ್ಲ ಅವೈಲೇಬಲ್ ಅದ ರೀ. ಆಮೇಲೆ ಈ ಏರಿಯಾದಾಗ ನೀಡು ಭಾಳ ಐತ್ರಿ ಹಾಸ್ಪಿಟಲ್ದು.
ಸೊ ಆ ಮಂದಿ ಎಲ್ಲ ಇದ್ರದ್ದು ಯೂಸ್ ಚೆನ್ನಾಗಿ ಯೂಸ್ ನಾವು ತಗೋಬೇಕು. ಬಿಜಾಪುರ, ಬಾಗಲಕೋಟ, ಬೆಳಗಾವಿ ಎಲ್ಲ ಹೋಗ್ತೀವ್ರಿ. ಇಲ್ಲಿ ಹಳ್ಳಿ ನಡು ಹೆಂಗೈತಿ, ಇಲ್ಲಿಂದ ಒಂದೇನೋ ಫೆಸಿಲಿಟಿ ಬೇಕಾದ್ರೆ ಒಂದು ಅರ್ಧ ತಾಸು ಮಿನಿಮಮ್ ಹೋಗ್ಬೇಕ್ರಿ ಪೇಷಂಟ್. ಬಟ್ ಸೀರಿಯಸ್ ಇದ್ದಾಗ ಒಂದು 5 ನಿಮಿಷನಾಗ ಟ್ರೀಟ್ಮೆಂಟ್ ಅದು ಸಿಗುವಂಗೆ ಯಾವ ಹಾಸ್ಪಿಟಲ್ ಇಲ್ಲಿರ್ಲಿಲ್ರಿ. ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂ ಇದು ಭಾಳ ಚಲೋ ಅದ ರೀ. ಬಿಲ್ಡಿಂಗು ಚಲೋ ಆಗ್ಯದ ರೀ, ಫೆಸಿಲಿಟಿನೂ ಚಲೋ ಅದ, ಎಲ್ಲ ಡಾಕ್ಟರ್ಸು ಚಲೋ ಬಂದಾರಿ. ಸೊ ಎಲ್ಲ ಮಂದಿ ಇಲ್ಲಿದ್ ಯೂಸ್ ತಗೋಬೇಕು. ಬೀಳಿಗಿ ಅಂತಂದ್ರ ಒಂದು ಕಾಲಕ್ಕೆ ಇದು ಕುಗ್ರಾಮದ ತರ ಕಾಣುವಂತ ತಾಲೂಕಿತ್ತು. ಇಲ್ಲಿ ಬರಾಕ್ ಜನ ಹಿಂದೆ ಮುಂದೆ ನೋಡ್ತಿದ್ರು. ಅದನ್ನೆಲ್ಲ SR ಪಾಟೀಲ್ರ ಅಲ್ಲಗಳಿಸಿ ಅದನ್ನೆಲ್ಲ ಮರೆಮಾಚಿಸಿ ಬೀಳಿಗಿ ಕಡೆ ಹಳ್ಳಿ ಜನರು ಒಲವು ಆಗಬೇಕು, ಹಳ್ಳಿ ಜನರು ಇದ್ರ ಉಪಯೋಗ ತಗೋಬೇಕಂತಕ್ಕಂತ ನಿಟ್ಟಿನೊಳಗೆ ಇದನ್ನ ಬಿಲ್ಡ್ ಮಾಡ್ಯಾರ. ಅವ್ರ ಆಶೋತ್ತರಕ್ಕೆ ತಾವೇನ್ ಹೇಳ್ತೀರಿ? ಭಾಳ ಚಲೋ ಡಿಸಿಷನ್ ಮಾಡ್ಯಾರಿ ಸರ್. ಇಲ್ಲಿ ಮಂದಿಗೆ ಭಾಳ ಅವಶ್ಯಕತೆ ಐತ್ರಿ ಇದು. ಆಮೇಲೆ ಹಳ್ಳಿ ಮಂದಿ ಎಲ್ಲ ಭಾಳ ಮುಗ್ದಿರ್ತಾರೆ. ಸಿಟಿಗೆ ಹೋದ್ಮೇಲೆ ಅಲ್ಲಿ ಎಲ್ಲಿ ಹುಡುಕ್ಬೇಕು ಅನ್ನೋದ ಗೊತ್ತಾಗಂಗಿಲ್ರಿ ಅವ್ರಿಗೆ. ಈ ಪ್ರಾಬ್ಲಮಿಗೆ ನಾ ಯಾವ ದವಾಖಾನಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಹುಡುಕ್ಯಾಡ್ಕೊತ ಹೋಗ್ಬೇಕಾಕತ್ರಿ. ಇಲ್ಲಿ ಹಂಗಿಲ್ಲ. ಒಮ್ಮೆ ಅವ್ರು ಬಂದ್ರೆ ಅಂದ್ರೆ ಎಮರ್ಜೆನ್ಸಿನ ಇರ್ಲಿ ಅಥವಾ OPDಗೆ ಬರ್ಲಿ, ಒಮ್ಮೆ ಬಂದ್ಮೇಲೆ ಅವ್ರಿಗೆ ಏನೇನ್ ಬೇಕು ಎಲ್ಲ ಟ್ರೀಟ್ಮೆಂಟ್ ಇಲ್ಲಿ ಸಿಗೋಂಗೈತ್ರಿ. ಸಿಂಗಲ್ ವಿಂಡೋ ಸಿಸ್ಟಮ್ ಎಲ್ಲ ಇಲ್ಲಿ ಸಿಗ್ತತ್ರಿ ಅವ್ರಿಗೆ. ಮತ್ತೆ ಹೊಳ್ಳಿ ಹುಡುಕೋತ ಹೋಗುವಂಗಿಲ್ಲ. ಎಲ್ಲಾ ರೀತಿಯಿಂದನೂ ಫೆಸಿಲಿಟೀಸ್ ಅವೈಲೇಬಲ್ ಐತ್ರಿ. ಆಮೇಲೆ ಇಲ್ಲಿ ಮಂದಿಗೆ ಸರ್ ಭಾಳ SR ಪಾಟೀಲ್ ಸರ್ ಭಾಳ ಅನುಕೂಲ ಮಾಡಿ ಕೊಟ್ಟಾರ್ರಿ. ಮಂದಿ ಎಲ್ಲೂ ಮುಂದೆ ಹುಡುಕೋತ ಹೋಗುದು ಹತ್ತಂಗಿಲ್ಲ. ಇಲ್ಲೇ ಒಂದು 5 ನಿಮಿಷದ ದಾರಿನ ಬೀಳಿಗೆದಿಂದ ಅವ್ರು ಬಂದ್ ಮುಟ್ತಾರೆ. ಇಲ್ಲಿ ಇದು ಫೆಸಿಲಿಟಿ ಭಾಳ ಹೆಲ್ಪ್ ಆಗತ್ರಿ ಜನರಿಗೆ. ನಮಸ್ಕಾರ. ಯಾವ್ರಿ ನಿಮ್ದು? ಬೀಳಿಗಿ ಸರ್, ಕೊರ್ತಿ ಆರ್ಸಿ. ಕೊರತೆ ಆರ್ಸಿ. ಇವತ್ತ ಬಾಡಗಂಡಿ ಒಳಗ ಹಾಂ ಸರ್. ಇಂಥ ಒಂದು ಆಸ್ಪತ್ರೆ ಈ ಗ್ರಾಮೀಣ ಪ್ರದೇಶದಾಗ ಪ್ರಾರಂಭ ಆಗೈತಿ. ಹಾಂ ಸರ್. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮೊದ್ಲಿ ನಿಮ್ ಹೆಸರು ಹೇಳ್ರಿ. ಸತೀಶ್ ನಾಯ್ಕರ್ ಅಂತೇಳಿ ಕೊರ್ತಿ ಆರ್ಸಿ ಸರ್, ಬೀಳಿಗಿ ತಾಲೂಕ. ಈ ಹಾಸ್ಪಿಟಲ್ ಪ್ರಾರಂಭ ಆಗಿದ್ದ ನಮಗೆ ಭಾಳ ಸಂತೋಷ ಐತಿ, ಹೆಮ್ಮೆ ಐತಿ. ಯಾಕಂದ್ರೆ ಕೆಲವೊಂದು ವೈದ್ಯಕೀಯ ಸೌಲಭ್ಯ ಸಿಗಲಾರ್ದಕ್ಕೆ ಬಾಗಲಕೋಟೆ ಹೋಗ್ಬೇಕಾಗಿತ್ತು. ನಾನು ಸಾಕಷ್ಟು ಸಲ ಬಾಗಲಕೋಟೆ ಅಡ್ಡಾಡೀನಿ. ಅದರಿಂದ ಕೆಲವೊಂದು ಏನು ಇವತ್ತು ಫ್ರೀ ಕ್ಯಾಂಪ್ ಐತಿ, ಫ್ರೀ ಮೆಡಿಸಿನ್ ಐತಿ, ಜನರಿಗೆ ಭಾಳ ಉಪಯೋಗ ಆಗ್ತೈತಿ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇಲ್ಲಿ ಸಿಬ್ಬಂದಿಗಳ ಬಗ್ಗೆ, ಇಲ್ಲಿ ವಾತಾವರಣ ಬಗ್ಗೆ ಚಲೋ ಐತಿ, ವಾತಾವರಣ ಚಲೋ ಐತಿ, ಕೋಆಪರೇಷನ್ ಕೊಡ್ತಾರೆ, ಎಲ್ಲ ಕರೆಕ್ಟ್ ಐತಿ, ಅದೇನು ಪ್ರಾಬ್ಲಮ್. ಮತ್ತೆ ಟೀಗಿ ಎಲ್ಲ ಟೈಮ್ ಸರಿ ಸಿಗ್ತೈತಿ, ಫ್ರೀ ಆಗಿ ಇವತ್ತೊಂದು ದಿವಸ ವ್ಯವಸ್ಥೆ ಸರಿ ಐತಿ. ಆಮೇಲೆ ಸಂಸ್ಥೆಯನ್ನು ಹುಟ್ಟಾಕ್ಯಾರಲ್ಲ SR ಪಾಟೀಲ್ರ ಬಗ್ಗೆ ತಮ್ಮ ಅವ್ರ ಬಗ್ಗೆ ಏನ್ ಹೇಳುವಂತ ಅಷ್ಟ ನಾವು ದೊಡ್ಡವರು ಅಲ್ಲ, ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಗ್ರಾಮೀಣ ಭಾಗಕ್ಕೆ ಒಂದು ಇದು ಅಂತ ಹೇಳ್ತೀರಿ ನೀವು. ದೊಡ್ಡ ಶಕ್ತಿ. ಅವ್ರ ಬ್ಯಾಂಕ್ ನಿಂದ ಉಪಯೋಗ ತಗೊಂಡಿವ್, ಸ್ಕೂಲ್ ನಿಂದ ಉಪಯೋಗ ತಗೊಂಡಿ, ಸ್ಕೂಲ್ ನಿಂದ ಕಲ್ತಾರ ಹುಡುಗರು. ನಮ್ಮ ಹುಡುಗರ ಈ ಕಾಲೇಜ್ ಅದಾರ, ಈಗ ಹಾಸ್ಪಿಟಲ್ ಮಾಡಿದ್ರು, ಅದ್ರಿಂದ ಈಗ ಉಪಯೋಗ ತಗೊಳಕ ಏನು ಮುಂದೂ ಉಪಯೋಗ ಆಕೈತಿ ಜನರಿಗೆ. ಎಲ್ಲರೂ ಇದ್ರ ಉಪಯೋಗ ತಗೊಳ್ಳಿ ಅಂತ ನಾವು ಕೇಳ್ತೇವೆ. ಧನ್ಯವಾದ. ನಮಸ್ಕಾರ. ನಾನು SR ಪಾಟೀಲ್ ಶಿಕ್ಷಣದ ಪ್ರತಿಷ್ಠಾನದ ಕಾರ್ಯದರ್ಶಿ. ಬರುವ ದಿನಾಂಕ 31/7/2024 ಬುಧವಾರ ಸನ್ಮಾನ್ಯ SR ಪಾಟೀಲ್ರ ಕನಸು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದರು. ಅದು ಇವತ್ತು ಇಡೀ ರಾಷ್ಟ್ರ ತಿರುಗಿ ನೋಡುವ ರೀತಿಯೊಳಗೆ ನಮ್ಮ ಬಾಡಗಂಡಿ ಪುಟ್ಟ ಗ್ರಾಮ ಆದರೂ ಕೂಡ ಆ ಗ್ರಾಮಕ್ಕೆ 630 ಹಾಸಿಗೆಯುಳ್ಳ ಸಾಮರ್ಥ್ಯದ ಆಸ್ಪತ್ರೆಯನ್ನು ಮತ್ತು ಆಸ್ಪತ್ರೆಯ ನವೀಕೃತ ಕಟ್ಟಡ ಸಂಶೋಧನಾ ಕೇಂದ್ರದ ಉದ್ಘಾಟನೆ ಸಮಾರಂಭ 31ನೇ ತಾರೀಕಿಗೆ ಜರುಗ್ತಾ ಇದೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಸಾಮಾನ್ಯ SR ಪಾಟೀಲ್ರ ಒಂದು ಕನಸಿತ್ತು. ಇವತ್ತು ಗಾಂಧೀಜಿಯವರನ್ನ ಮತ್ತು ಅಬ್ದುಲ್ ಕಲಾಂ ಅವ್ರನ್ನ ಭಾಳಷ್ಟು ಅವರು ಆದರ್ಶವಾಗಿ ಇಟ್ಕೊಂಡಿದ್ರು. ಆ ಗಾಂಧೀಜಿಯವರು ಮತ್ತು ಕಲಾಂ ಅವರ ಆದರ್ಶಗಳನ್ನು ನಮ್ಮ ದೇಶದಲ್ಲಿ ಯಾರಾದರೂ ಈಡೇರಿಸ್ಯಾರ ಅಂತಂದ್ರೆ ಅದು ಸಾಮಾನ್ಯ SR ಪಾಟೀಲ್ರ ಮಾತ್ರ ಸಲ್ತತಿ ಅಂತೇಳಿ ನಾನು ಅಭಿಮಾನಪೂರ್ವಕವಾಗಿ ಹೇಳಿಕ್ಕೆ ಬಯಸ್ತೀನಿ. ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ನಾವು ಪಟ್ಟಣದ ಕಡೆ ಮುಖ ಮಾಡಬೇಕಾದಂಥ ಸಂದರ್ಭ ಇತ್ತು. ಇವತ್ತು ಪುಟ್ಟ ಗ್ರಾಮದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಕೊಡಲಿಕ್ಕೆ, ಶಿಕ್ಷಣ ಕೊಡಲಿಕ್ಕೆ ಬಾಡಗಂಡಿ ಅಂತ ಪುಟ್ಟ ಗ್ರಾಮದಲ್ಲಿ ಬಾಪೂಜಿ ಅಂತಾರಾಷ್ಟ್ರೀಯ ಶಾಲೆ ಪ್ರಾರಂಭ ಮಾಡಿದರು, ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದರು, ಆಯುರ್ವೇದಿಕ್ ಮಹಾವಿದ್ಯಾಲಯ ಪ್ರಾರಂಭ ಆಯಿತು ಮತ್ತು ನರ್ಸಿಂಗ್ ಕಾಲೇಜು ಕೂಡ ಈ ಶಿಕ್ಷಣ ಪ್ರತಿಷ್ಠಾನದ ಅಡಿಯಲ್ಲಿ ಬಾಡಗಂಡಿ ಅಂತ ಪುಟ್ಟ ಗ್ರಾಮದಲ್ಲಿ ಪ್ರಾರಂಭ ಆಗಿ ಇವತ್ತು
ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭಗೊಳ್ತಾ ಇದೆ ಅಂತೇಳಿ ಭಾಳ ಸಂತೋಷದಿಂದ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಅದೇ ಪುಟ್ಟ ಗ್ರಾಮದಲ್ಲಿ ಬೀಳಿಗಿ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು. ಸುಮಾರು 2,000 ಜನರ ಕೈಗಳಿಗೆ ಉದ್ಯೋಗವನ್ನು ಕೊಡೋದ್ರ ಜೊತೆ ಆಲಮಟ್ಟಿ ಹಿನ್ನೀರಿನಿಂದ ಮುಳುಗಡೆ ಆಗಿರ್ತಕ್ಕಂಥ ಬಾಧಿತ ಎಲ್ಲ ಕುಟುಂಬಗಳಿಗೆ ಉದ್ಯೋಗ ಕೊಡೋದ್ರ ಜೊತೆ ಈ ಭಾಗದ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ ಆರ್ಥಿಕವಾಗಿ ಅವರು ಪ್ರಬಲ ಆಗಲಿ ಅಂತೇಳಿ ಒಂದು ಸಹಕಾರವನ್ನು ದಿಟ್ಟ ನಿರ್ಧಾರದಿಂದ ಇವತ್ತು ಬೀಳಿಗಿ ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಾ ಇದೆ. ಅದರ ಜೊತೆ ಬೀಳಿಗಿ ಪಟ್ಟಣ ಸಹಕಾರಿ ಬ್ಯಾಂಕು, ಆಮೇಲೆ ಬಾಗಲಕೋಟೆಯಲ್ಲಿ ಬಾಪೂಜಿ ಸೌಹಾರ್ದ ಬ್ಯಾಂಕು, ಬೀಳಿಗಿಯಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ, ಸ್ವಾಮಿ ವಿವೇಕಾನಂದ ಸೌಹಾರ್ದ ಸಹಕಾರಿ ಸಂಘ, ಅನ್ನದಾತ ಸಹಕಾರಿ ಸಂಘಗಳಿಗೆ ಅವರು ಸ್ಥಾಪಕರಾಗಿ ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇವತ್ತು ಅವರ ಹೆಸರಿನ ಮೇಲೆ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡಿ ಇವತ್ತು ಅದು 31ನೇ ತಾರೀಕಿನ ದಿವಸ ನಾಡಿನ ಹೆಸರಾಂತ ಪೂಜ್ಯರು ಮತ್ತು ಸಚಿವರು ಆಗಮಿಸ್ತಾ ಇದ್ದಾರೆ. ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಸಂಸದರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಅಜ್ಜಿ ಯಾವೂರಿಂದ ಬಂದ್ರಿ ನೀವು? ಹಾಸಂಗಿಂದ, ಬಸವನ ಬಾಗೇವಾಡಿ ತಾಲೂಕು ಹಾಸಂಗಿ. ಏನ್ ದವಾಖಾನೆ ತೋರಿಸಿದ್ರಿ? ಕಣ್ಣಿಂದ. ನೀವೇನ್ ತೋರಿಸಿದ್ರಿ? ನೀವೆಲ್ಲ ಕಣ್ಣಿಂದ ತೋರಿಸಿದ್ರಿ. ಈಗ ನೀವು ಹಾಸಂಗಿಂದ ಇಲ್ಲಿ ಬಂದಿರ್ಲ, ಈ ದವಾಖಾನೆ ವ್ಯವಸ್ಥೆ ಎಲ್ಲ ನೋಡಿ ನಿಮ್ಗೆ ಹೆಂಗ ಅನ್ನಿಸ್ತಿ? ಚಲೋ ಐತಿ, ಬಡವ್ರಿಗೆ ಉಪಯೋಗ ಆಕತಿ. ಮುಂದಿನ ತಿಂಗಳಿಂದ ಆಪರೇಷನ್ ಚಾಲೂ ಆಕಾವು. ಈಗ ಇಲ್ಲೇ ಆಕಾವು, ಬಡವ್ರಿಗೆ ಉಪಯೋಗ ಆಕತ್ತ ಅನಿಸ್ತತ್ ನಿಮಗ? ಈಗ ಡಾಕ್ಟರ್ಗಳೆಲ್ಲ ಹಚ್ಕೊಂಡಾರ ನಿಮ್ಮ ಇಲ್ಲಿ ಸಿಬ್ಬಂದಿ ಎಲ್ಲ ಚಲೋ ಕಾಳಜಿ ಮಾಡ್ಯಾರ. ಕಣ್ಣಿನ ಆಪರೇಷನ್ ದಿನ ಚೆಕ್ ಇರ್ತದೇನ್ರಿ? ದಿನ ಇರ್ತದ. ನೀವ್ ಯಾವ್ರಿಂದ ಬಂದಿರಿ? ಇಂಡಿಯಿಂದ ಬಂದಿರ? ಇಂಡಿಯಿಂದ ಎಲ್ಲಿಗೆ ಬಂದಿರಿ? ಇಂಡಿ ದಾಟಿ ಯಾವ್ರಿ? ಲೋಣಿಕೇಡಿಯಿಂದ ಎಲ್ಲಿಗೆ ಬಂದಿರಿ? ಏನ್ ತೋರ್ಸೊಳಕ್ ಬಂದಿರಿ? ಹೊಟ್ಟಿ ಮೊಣಕಾಲ ತೋರ್ಸೊಳಕ್ ಬಂದಿರಿ. ಹೆಂಗ ಅನಸತ್ರಿ ನಿಮ್ಗ ಆಸ್ಪತ್ರೆ ವ್ಯವಸ್ಥೆ? ಅಲ್ಲ ಈಗೆಲ್ಲ ಕಾಳಜಿ ಮಾಡ್ಯಾರ. ಅಲ್ಲೆಲ್ಲ ಹೇಳ್ತೀರಿ ಮಂದಿಗೆ ವ್ಯವಸ್ಥೆ ಚಲೋ ಐತದ. ನಿಮ್ಮ ಹೆಸರೇನ್ರಿ ಅಜ್ಜಿ? ಯಾವ್ರಿ ನಿಮ್ದು? ತೆಗ್ಗಿಯಿಂದ ಬಂದಿರಿ. ನಿಮಗೇನಾಗೈತ್ರಿ? ನೀವೆಲ್ಲ ಡಾಕ್ಟರ್ ಅದು ಹೆಂಗ್ ನಿಮ್ಗೆ ಆರೈಕೆ ಮಾಡಿದ್ರಿ? ಚಲೋ ಮಾಡಿದ್ರಿ. ನಿಮಗ್ ಚಲೋ ಅನಸ್ತತಿ? SR ಪಾಟೀಲ್ ಸಾಹೇಬ್ರಿಗೆ ಏನ್ ಹೇಳ್ತೀರಿ ನೀವು? ಚಲೋ ಅಂತ ಹೇಳ್ತೀರಿ. ವಿಶಿಷ್ಟವಾದಂತ ಒಂದು ಸೇವಾ ಕ್ಷೇತ್ರಗಳನ್ನ ನಿರ್ಮಾಣ ಮಾಡಿಕೊಂಡು ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ರೈತರಿಗೆ ಅನುಕೂಲ ಆಗುವಂತ ಕಾರ್ಖಾನೆಗಳಿರ್ಬೋದು, ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟಾಕಿ ಈ ಭಾಗದಲ್ಲಿ ಆರ್ಥಿಕ, ಶೈಕ್ಷಣಿಕ, ರಾಜಕೀಯವಾಗಿ ಮತ್ತು ಔದ್ಯೋಗಿಕವಾಗಿ ನೀವು ಕ್ರಾಂತಿಯನ್ನು ಮಾಡಿದ್ದೀರಿ. ಇವತ್ತು ಹೊಸದಾಗಿ SR ಪಾಟೀಲ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಂತಕ್ಕಂಥ ತಮ್ಮ ಸಂಸ್ಥೆಯಿಂದ ಇವತ್ತು ಆಸ್ಪತ್ರೆಯನ್ನು ಹುಟ್ಟಾಕಿ ಈ ಭಾಗದ ಜನರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ರಿ. ಮೊದಲಿಗೆ ನಿಮಗೆ ಧನ್ಯವಾದ ಸರ್. ಈ ಸಂಸ್ಥೆಯನ್ನು ಹುಟ್ಟಾಕ್ಲಿಕ್ಕೆ ಏನು ಕಾರಣ ಸರ್? ಇದರ ಉದ್ದೇಶಗಳು ತಿಳಿಸ್ಬೇಕಂತ ಹೇಳಿ. ಇಲ್ಲೊಂದು ಎಲ್ಲ ಅತ್ಯಾಧುನಿಕ ಸೌಲಭ್ಯ ಹೊಂದಿದಂಥ ಮತ್ತು ನುರಿತ ವೈದ್ಯರನ್ನು ಹೊಂದಿದಂಥ 600ಕ್ಕಿಂತ ಹೆಚ್ಚು ಹಾಸಿಗೆ ಸಾಮರ್ಥ್ಯದ ಒಂದು ಆಧುನಿಕ ಆಸ್ಪತ್ರೆ ಮಾಡಬೇಕನ್ನುವಂಥ ಒಂದು ಕನಸಿತ್ತು. ನಮ್ಮ ಗ್ರಾಮೀಣ ಭಾಗದ ಜನ ನಮ್ಮ ಜಿಲ್ಲೆ ಆದಂಥ ಬಾಗಲಕೋಟೆ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಪಕ್ಕದ ಜಿಲ್ಲೆ ಆದಂಥ ವಿಜಯಪುರ ಜಿಲ್ಲಾ ಕೇಂದ್ರಕ್ಕೆ ಆರೋಗ್ಯದ ತಪಾಸಣೆ ಸಲುವಾಗಿ ಹೋಗುವಂಥ ಒಂದು ಪ್ರಸಂಗ ಇತ್ತು. ಅಂಥ ಸಂದರ್ಭದಲ್ಲಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಮಧ್ಯದಲ್ಲಿರ್ತಕ್ಕಂಥ ಬಾಡಗಂಡಿ ನನ್ನ ಸ್ವಗ್ರಾಮದಲ್ಲಿ ಒಂದು ಅತ್ಯಾಧುನಿಕ ಸೌಲಭ್ಯ ಹೊಂದಿದಂಥ ನುರಿತ ಅಂದಾಜು 200ಕ್ಕಿಂತ ಹೆಚ್ಚು ವೈದ್ಯರನ್ನು ಹೊಂದಿದಂಥ ಎಲ್ಲ ರೋಗಗಳಿಗೆ ಚಿಕಿತ್ಸೆ ನೀಡ್ತಕ್ಕಂಥ ಉಪಕರಣವನ್ನು ಹೊಂದಿದಂಥ ಒಂದು ಆಧುನಿಕ ಆಸ್ಪತ್ರೆ ಅವಶ್ಯಕತೆ ಇತ್ತು.
ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಕಲ್ಪಿಸ್ಬೇಕನ್ನುವಂಥ ಏಕೈಕ ಉದ್ದೇಶದಿಂದ ಈ ಆಸ್ಪತ್ರೆ ನಾನು ಅಷ್ಟೇ ಅಲ್ಲ, ನಮ್ಮ ಎಲ್ಲ ಅನೇಕ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು ಹಗಲು ರಾತ್ರಿ ನಿರಂತರವಾಗಿ ದುಡಿಮೆ ಮಾಡಿ ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮೆಡಿಕಲ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲರು ಕೂಡ ಇಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ಕೂಡ ನೀಡಿದ್ದಾರೆ. ಮತ್ತು ಆ ಉದ್ದೇಶ ಇಟ್ಟುಕೊಂಡು ಇಲ್ಲೊಂದು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ಮಧ್ಯದಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಆಸ್ಪತ್ರೆ ಕೂಡ ಇವತ್ತು ಪ್ರಾರಂಭಿಸಲ್ಪಟ್ಟಿದೆ. ಸರ್, ಈಗ ವೈದ್ಯಕೀಯ ಕಾಲೇಜುಗಳಿರ್ಬೋದು, ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ಬೋದು, ಕೇವಲ ವ್ಯಾಪಾರೀಕರಣವನ್ನೇ ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಪ್ರಾರಂಭ ಮಾಡಿ ಅದರಿಂದ ಲಾಭ ಗಳಿಸ್ಕೊಳ್ಳುವಂಥ ಒಂದು ಉದ್ಯಮವನ್ನಾಗಿ, ಆ ಆರೋಗ್ಯ ಕ್ಷೇತ್ರವನ್ನು ಕೂಡ ಉದ್ಯಮವನ್ನಾಗಿ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಈ ಶಿಕ್ಷಣ ಕ್ಷೇತ್ರವನ್ನೇ ಒಂದು ವ್ಯಾಪಾರಿ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಅದೇ ರೀತಿ ಆರೋಗ್ಯ ಕ್ಷೇತ್ರವನ್ನು ಕೂಡ ಆ ದಿಶೆಯಲ್ಲಿ ಮುನ್ನಡೆಯುವಂಥ ವಾತಾವರಣ ಇವತ್ತು ಕಂಡು ಬಂದಿದೆ. ಅದು ಆಗಬಾರ್ದು. ಅದಕ್ಕೆ ಸತಾರಾಮ್ ನನ್ನ ಒಪ್ಪಿಗೆ ಇಲ್ಲ. ವ್ಯಾಪಾರೀಕರಣ ಮಾಡಿದರೆ ಯಾವುದೇ ಒಂದು ಸಂಸ್ಥೆ ತನ್ನ ಪಾವಿತ್ರ್ಯತೆಯನ್ನು ಕಳ್ಕೊಳ್ತದೆ. ವ್ಯಾಪಾರೀಕರಣ ಆಗಬಾರ್ದು. ಜನಸಾಮಾನ್ಯರಿಗೆ ಆರೋಗ್ಯ ಕೈಗೆಟುಕುವಂಥ ಬೆಲೆಯಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅವರು ಆರೋಗ್ಯವನ್ನು ಕಾಪಾಡಬೇಕು. ಒಂದು ಕಂಪ್ನಿ ಒಂದು ಟ್ಯಾಬ್ಲೆಟ್ ಪರ್ಚೇಸ್ ಮಾಡಿದ್ವಿ ಸರ್. ಹೊರಗಡೆ ಇದ್ದಂಥ ದರಕ್ಕೆ ಇಲ್ಲಿನ ದರಕ್ಕೆ ಭಾಳ ವ್ಯತ್ಯಾಸ ಐತೆ ಸರ್. ಅದು ನಮಗೆ ಭಾಳ ವಿಚಿತ್ರ ಅನಿಸ್ತದೆ. ವ್ಯಾಪಾರೀಕರಣದಿಂದ ನಮ್ಮ ವಿದ್ಯಾಸಂಸ್ಥೆ ಆಗಲಿ, ನಮ್ಮ ಬ್ಯಾಂಕಿಂಗ್ ಕ್ಷೇತ್ರಗಳಾಗಲಿ, ನಮ್ಮ ಸಕ್ಕರೆ ಕಾರ್ಖಾನೆ ಆಗಲಿ, ಇವತ್ತು ನಾವು ಪ್ರಾರಂಭಿಸಿದಂಥ ಆಸ್ಪತ್ರೆ ಆಗಲಿ, ವ್ಯಾಪಾರೀಕರಣ ಶಬ್ದಕ್ಕೆ ಇಲ್ಲಿ ನಮ್ಮ ಡಿಕ್ಷನರಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಿಜವಾಗಲೂ ಜನರಿಗೆ ಆರೋಗ್ಯ ಕಾಪಾಡಬೇಕು. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಜನ ಏನಾದರೂ ಒಂದು ಅನುಆಪತ್ತಾದಾಗ, ರೋಗ ರುಜಿನಿಗೆ ತುತ್ತಾದಾಗ ಖಾಸಗಿ ವೈದ್ಯರ ಹತ್ರ ಹೋಗ್ಬೇಕಾದ್ರೆ ಅವರ ಜೇಬು ಭಾಳ ಗಟ್ಟಿಯಾಗಿರ್ಬೇಕಾಗುತ್ತೆ. ಅದಾಗಬಾರ್ದು. ಈ ಭಾಗದೊಳಗೆ ಸರ್ ನಾವು ನೋಡ್ತಾ ಇದ್ದಂಗೆ SR ಪಾಟೀಲ್ ಅಂತಂದ್ರೆ ಏನಾರ ಒಂದು ಹೊಸ ಪ್ರಯೋಗಕ್ಕೆ ಇರ್ತಾರೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದ್ರೆ ಈ ಭಾಗದೊಳಗೆ ಸಹಕಾರಿ ಕ್ಷೇತ್ರದೊಳಗೆ ಮೊದಲಿಗೆ ನೀವು ಪಟ್ಟಣ ಸಹಕಾರಿ ಬ್ಯಾಂಕ್ ಅಂತ ಕರಿತೀರಿ ಸರ್, ಸೌಹಾರ್ದ ಬ್ಯಾಂಕ್ ಅಂತ ಕರಿತೀರಿ ಸರ್. ಸಾಕಷ್ಟು ಸಂಖ್ಯೆ ಒಳಗೆ ಅದ್ರ ಶಾಖೆಗಳನ್ನ ವಿಸ್ತಾರ ಮಾಡ್ತೀರಿ. ಜೊತೆಗೆ ಈ ಕೃಷ್ಣಾ ನದಿ ಬೆಲ್ಟ್ ಒಳಗೆ ಖಾಸಗಿ ವಲಯದೊಳಗೆ ನೀವೇ ಪ್ರಪ್ರಥಮವಾಗಿ ಈ ಭಾಗದೊಳಗೆ ಕಾರ್ಖಾನೆಯನ್ನು ಕಟ್ತೀರಿ. ಇವತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಈ ಥರ ಎಲ್ಲ ಒಂದು ಸಾಹಸಕ್ಕೆ ಹಾಕಿರಿ. ಮುಂದಿನ ತಮ್ಮ ಯೋಜನೆಗಳು ಏನೇನು ಸರ್? ವೈಯಕ್ತಿಕವಾಗಿ ನಾನೇ ಹಾಕಿನ ಅಂದ್ರೆ ಭಾಳ ತಪ್ಪು. ನನಗೆ ಅನೇಕ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು, ಗೆಳೆಯರು ಅವರೆಲ್ಲರ ಪ್ರೇರಣೆಯಿಂದ ನಾನು ಇದನ್ನು ಪ್ರಾರಂಭ ಮಾಡೀನಿ. ಇಂಥದ್ದು ಮಾಡಬೇಕು ಅಂಥೇಳಿ ನನಗೆ ಪದೇ ಪದೇ ನನ್ನ ಜೊತೆ ಇದ್ದವರು ಅವ್ರು ಕೇವಲ ಹೇಳಿ ತಮ್ಮ ಮನ್ಯಾಗ ಕುಂತಿಲ್ಲ, ನನ್ನ ಜೊತೆನ ಅವರು ಕೈ ಕೂಡಿಸಿದ್ದಾರೆ. ಅವರೆಲ್ಲರ ಒಟ್ಟಾರೆ ಸಾಂಘಿಕ ಪ್ರಯತ್ನದಿಂದ ಇವತ್ತು ಈ ಸಂಸ್ಥೆಗಳ ಮೇಲೆ ಬಂದಿದ್ದಾವೆ. ಸಂಸ್ಥೆಗಳು ಪ್ರಾರಂಭ ಆದ ನಂತರ ಕೂಡ ನಮ್ಮ ಎಲ್ಲ ಹಿರಿಯರು, ಹಿತೈಷಿಗಳು, ಅಭಿಮಾನಿಗಳು ಆ ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ನಮ್ಮ ಮೇಲಿಂದ ಮೇಲೆ ಸದಾ ಸೂಚನೆ ನೀಡ್ತಾರೆ. ಸಂಸ್ಥೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂಥೇಳಿ ಇವತ್ತು ಸಂಸ್ಥೆ ಉತ್ತಮ ರೀತಿಯಿಂದ ನಡೆದಾವ ಅಂತ ನನ್ನ ಭಾವನೆ. ಯಾಕಂದರೆ ವ್ಯಕ್ತಿಗಿಂತ ಸಂಸ್ಥೆ ದೊಡ್ಡದು, ಸಂಸ್ಥೆಗಿಂತ ದೇಶ ದೊಡ್ಡದು. ಇವತ್ತು ನಾವು ಪ್ರಾರಂಭಿಸಿದಂಥ ಸಂಸ್ಥೆ ಇದು ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುತ್ತೆ. ನಾನು ನಾಳೆ ಇರಲಿಕ್ಕಿಲ್ಲ ಅಥವಾ ನಮ್ಮ ಸ್ನೇಹಿತರು ಇರಲಿಕ್ಕಿಲ್ಲ, ಆದರೆ ಮುಂದಿನ ಜನಾಂಗಕ್ಕೆ ಇದು ಈ ಆಸ್ಪತ್ರೆ ಆಗಲಿ, ಮುಂದೆ ಕೇಂದ್ರ ಸರ್ಕಾರದಿಂದ ಪರವಾನಗಿ ದೊರೆತಾಗ ಮೆಡಿಕಲ್ ಕಾಲೇಜ್ ಆಗಲಿ, ಮುಂದೆ ಭಾಳಷ್ಟು ವಿದ್ಯಾರ್ಥಿ ಸಮೂಹಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಅದ್ರ ಜೊತೆಗೆ ರೋಗಿಗಳಿಗೂ ಕೂಡ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ಭಾವನೆ ಇದೆ. ಆ ಭಾವನೆಯಿಂದ ಪ್ರಾರಂಭ ಮಾಡಿದೆವು. ಬಹುತರ ಯಶಸ್ವಿ ಆಗ್ಬೋದು. ನಮ್ಮೆಲ್ಲ ಸ್ನೇಹಿತರ ಹಾರೈಕೆ. ಅಲ್ಲ ಈಗ ನೀವು ನಾವು ಡಾಕ್ಟರ್ ಅಲ್ಲ, ನಾವು ಮೀಡಿಯಾದವರು.
ಈಗ ಡಾಕ್ಟರ್ ಎಲ್ಲ ನಿಮಗೆ ಚಲೋ ರೀತಿ ಕಾಳಜಿ ಮಾಡಿದ್ರ ಹ್ಞೂ ರೀ ಮಾಡ್ಯಾರ. ಔಷಧಗಳಿಗೆ ಎಲ್ಲ ಕೊಟ್ರ ಕೊಟ್ಟಾರ್ರಿ ಇಲ್ಲಿ. SR ಪಾಟೀಲ್ ಈ ಭಾಗದಾಗ ಇಂತ ಒಂದು ದವಾಖಾನೆ ಕಟ್ಟ್ಯಾರ. ಹೌದು ರೀ. ನೀವ್ ಏನ್ ಹೇಳ್ತೀರಿ ಅವ್ರಿಗೆ? ಮತ್ ಪುಣ್ಯದಾರ್ರಿ ಅವ್ರು. ಹಾ ಪುಣ್ಯದಾರ ಕಟ್ಟದಲ್ಲೇ ಫ್ರೀ ನೋಡಾಕ ಹಚ್ಚಾರ ನಮ್ಮಲ್ರಿ. ಚಲೋ ಅದಕ್ಕ ಮಾಡ್ಯಾರಿಲ್ರಿ ನಮ್ಮ ಹಿತಕ್ಕ ಆಗಿ. ಹೌದ್ 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 ಇದೆಲ್ಲಾ ಬಡವರಿಗೆ ಉಪಯೋಗ ಆಕತಿ. ಅಂತದ್ರಿ ಸರ್. ಧನ್ಯವಾದ. ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ ಕೈಗೆಟುಕುವ ಒಂದು ದರದಲ್ಲಿ ಉತ್ತಮವಾದಂಥ ಎಲ್ಲ ಸೌಲಭ್ಯಗಳಂಥ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ಸಾಮಾಜಿಕ ಕಳಕಳಿಯುಳ್ಳವರು, ವ್ಯಾಪಾರಿ ಮನೋಭಾವನೆ ಅವರಲ್ಲಿ ಇಲ್ಲವೇ ಇಲ್ಲ. ಮೂಲವಾಗಿ ಅವರು ಗ್ರಾಮೀಣ ಭಾಗದಿಂದ ಬಂದದ್ದರಿಂದ ವಿಶೇಷವಾಗಿ ರೈತರ ಮೇಲೆ, ಬಡ ಜನತೆಯ ಮೇಲೆ ಭಾಳಷ್ಟು ಕಳಕಳಿ ಅದಾರ ಅಂತ ತಿಳ್ಕೊಂಡು ಇವೆಲ್ಲ ಅವರ ಕಾರ್ಯವ್ಯಾಪ್ತಿ ಜನರಿಗೆ ತಿಳಿಸ್ಕೊಡಾಗಿದೆ. ಈಗ ನಮಸ್ಕಾರ, ನಾನು ಡಾಕ್ಟರ್ ಧರ್ಮರಾಯ್ ಇಂಗಳೆ ಅಂತ SR ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಂದರೆ ಈ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿಯವರೆಗೂ ಸುಮಾರು 37 ವರ್ಷದ ಒಂದು ಅನುಭವ ಇದೆ. ಆ ಒಂದು ದೃಷ್ಟಿಯಿಂದ ನಮ್ಮ SR ಪಾಟೀಲ್ ಸರು ನನ್ನನ್ನು ಇಲ್ಲಿ ಪ್ರಿನ್ಸಿಪಾಲ್ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. SR ಪಾಟೀಲ್ ಸರ್ ಒಂದು ಮಹದ ಉದ್ದೇಶ ಇತ್ತು, ಗ್ರಾಮೀಣ ಜನರಿಗೆ ಆರೋಗ್ಯ ಸೌಲಭ್ಯಗಳು ಹತ್ತಿರದಲ್ಲಿ ಮತ್ತು ಕಡಿಮೆ ದರದಲ್ಲಿ ಸಿಗುವ ಒಂದು ದೂರದ ಉದ್ದೇಶದಿಂದ ಅವರು ಸುಮಾರು 3 ವರ್ಷಗಳ ಹಿಂದೆ ಈ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದರು. ಅವರ ಒಂದು ಉದ್ದೇಶ ಪ್ರಕಾರ 2022ರಲ್ಲಿ ನಮ್ಮ ಒಂದು ಕರ್ನಾಟಕ ವೈದ್ಯಕೀಯ ಇದರಲ್ಲಿ ನೋಂದಣಿಯಾಗಿ ಇಲ್ಲಿ ತನಕ ನಮ್ಮ ಆಸ್ಪತ್ರೆ ಕೆಲಸ ಮಾಡ್ತಾ ಇದೆ. ಆಸ್ಪತ್ರೆ ಮೊದಲು ಸ್ಟಾರ್ಟ್ ಮಾಡಿದ್ದೀವಿ ನಾವು, ಹೋದ ವರ್ಷದಿಂದನೇ ಆ್ಯಕ್ಟಿವ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಸಾಕಷ್ಟು ಪೇಷಂಟ್ ಬರ್ತಾ ಇದ್ದಾರೆ. ಅದೇ ರೀತಿ ಒಂದು ನಿಯಮಾವಳಿ ಪ್ರಕಾರ ನಾವು ರಾಷ್ಟ್ರೀಯ ವೈದ್ಯಕೀಯ ಮಿಷನ್ ಅಂದರೆ NMCಗೆ ನಾವು ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ನಾವು ಅರ್ಜಿ ಸಲ್ಲಿಸಿದ್ದೀವಿ. ನಮ್ಮ ಆಸ್ಪತ್ರೆ ನಮ್ಮ ಇರುವಂಥ ಸೌಲಭ್ಯಗಳನ್ನೆಲ್ಲ ಬರೆದು ಕಳಿಸಿದ್ದೀವಿ. ನಾವು ರೀಸೆಂಟಾಗಿ ಜೂನ್ ತಿಂಗಳಲ್ಲಿ ಅದು ಇನ್ಸ್ಪೆಕ್ಷನ್ ಆಯಿತು. ದಿಲ್ಲಿಯಿಂದ ಅಸೆಸರ್ಸ್ ಬಂದು ನಮ್ಮ ಕಾಲೇಜನ್ನು ಎಲ್ಲ ಪರಿಶೀಲನೆ ಮಾಡಿ ನಮ್ಮ ಕಾಲೇಜಿಗೆ 100 MBBS ವೈದ್ಯಕೀಯ ಸೀಟುಗಳ ಅನುಮತಿ ನೀಡಿದ್ದಾರೆ. ಈ ಒಂದು 100 ಸೀಟುಗಳು ವೈದ್ಯಕೀಯದ್ದು ಇಲ್ಲಿ ಸುತ್ತಮುತ್ತಲಿನ ಗ್ರಾಮ, ಜಿಲ್ಲೆ ಅಥವಾ ಉತ್ತರ ಕರ್ನಾಟಕದಲ್ಲಿ ವೈದ್ಯರಾಗಬೇಕೆಂಬ ಮಹದಾಶ ಹೊಂದಿರುವಂಥ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅದಕ್ಕೆ ತಕ್ಕಂತೆ ಆಸ್ಪತ್ರೆ, ವಸತಿ ಸೌಲಭ್ಯ ಮತ್ತು ಕಾಲೇಜ್ ಏನು ಒಂದು ಉಪಕರಣಗಳು ಸೌಲಭ್ಯಗಳು ಬೇಕು ಅದು ಎಲ್ಲನೂ ಒಂದೇ ವರ್ಷದಲ್ಲಿ ತಯಾರು ಮಾಡಿಬಿಟ್ಟು ನಮ್ಮ ಒಂದು ಈ ವೈದ್ಯಕೀಯ ಮಹಾವಿದ್ಯಾಲಯ ಸುಸಜ್ಜಿತ ಇದೆ. ಈ ಒಂದು ಇದರಲ್ಲಿ ಈ ಸದ್ಯಕ್ಕೆ ನಾವು ನಾಳೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ವಿದ್ಯಾರ್ಥಿಗಳು ಬಂದ ಕೂಡಲೇ ಅವರಿಗೆ ಏನು ಮೊದಲನೇ ವರ್ಷ ಶಿಕ್ಷಣ ನೀಡಬೇಕು ಆ ಶಿಕ್ಷಣ ಪೂರ್ಣ ಸನ್ನದ್ಧರಿದ್ದೀವಿ. ಈ ಒಂದು ವೈದ್ಯಕೀಯ ಕಾಲೇಜು ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಉತ್ತಮ ಕಲಿಕೆ ಆಗಲಿ, ನಾಳೆ ಅವರು ಉತ್ತಮ ವೈದ್ಯರಾಗಿ ನಾಡಿನಲ್ಲಿ ಒಂದು ಗ್ರಾಮೀಣ ವರ್ಗದ ಸೇವೆ ನೀಡಲಿಕ್ಕೆ ಅನುಕೂಲ ಆಗಲಿ, ಅವರನ್ನು ಪೂರ್ಣ ತಯಾರಿ ಮಾಡಿ ಕಳಿಸುವಂಥ ಜವಾಬ್ದಾರಿ ಹೊತ್ತಂಥ ಇದು ವೈದ್ಯಕೀಯ ಕಾಲೇಜ್ ಆಗಿದೆ. ಈ ಕಾಲೇಜಿನ ಏನು ಆಸ್ಪತ್ರೆ ಇದೆ ಈ ಸುತ್ತಮುತ್ತಲಿನ ಜನ ಅದನ್ನು ಸದುಪಯೋಗಿಸ್ಕೊಳ್ಳಿ. ಈ ಸದ್ಯಕ್ಕಂತೂ ನಮ್ಮ SR ಪಾಟೀಲ್ ಸರ್ ಒಂದು ಉದ್ದೇಶದಿಂದ ಸದ್ಯಕ್ಕೆ ಔಷಧಿ ಹೊರತುಪಡಿಸಿ ಉಳಿದಿದ್ದೆಲ್ಲ ಫ್ರೀ ಅಂತ ಹೇಳಿದ್ದಾರೆ. ಜನರು ಸೌಲಭ್ಯ ಪಡೀತಿದ್ದಾರೆ. ಇನ್ನು ಮುಂದೆ ಕೂಡ ನಮ್ಮ ಆಸ್ಪತ್ರೆ ಹೆಂಗೆ ಉಪಯೋಗ ಮಾಡ್ತೀರಿ ಜನ ನೀವು, ಅದೇ ರೀತಿ ಈ ವೈದ್ಯಕೀಯ ಕಾಲೇಜಲ್ಲಿ ಪ್ರವೇಶ ಬಯಸಿ ಬಂದು ಇಲ್ಲಿ ಅಡ್ಮಿಷನ್ ತೊಗೊಂಡ್ಬಿಟ್ಟು ಮುಂದೆ ಉತ್ತಮ ವೈದ್ಯರಾಗಿ ಹೊರಬರಲಿ. ನಮ್ಮ ಒಂದು ಈ ಡೀನ್ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಅಜ್ಜ ಯಾವ್ರು ನಿಮ್ದು? ಸಾಗರ. ಏನ ಆರಾಮಿದ್ದಿ? ಏನಾಗಿತ್ತು ನಿನಗ? ಹರ್ನಿ ಆಗಿತ್ತು. ಹರ್ನಿ ಆಗಿತ್ತು, ಆಪರೇಷನ್ ಆಯ್ತು. ಆಪರೇಷನ್ ಎಲ್ಲ ಫ್ರೀ ಆಯ್ತು. ನಿಮಗೆ ಟ್ರೀಟ್ಮೆಂಟ್ ಅದು ಸರಿಯಾಗಿ ಕೊಟ್ರೆ ಎಲ್ಲ ಡಾಕ್ಟರ್ ಎಲ್ಲ ಈ ಭಾಗದ ಹಳ್ಳಿ ಮಂದಿಗೆ ಅದು ಎಲ್ಲ ಅನುಕೂಲ ಆಗೈತೆ. SR ಪಾಟೀಲ್ ಸಾಹೇಬ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ಏನ್ ಹೇಳ್ರಿ ಸಾಹೇಬ್ರ, ನಾವು ಬಿಟ್ಟೇ ಅಲ್ಲ ಅವನ್ನ. ನೀವ್ ಯಾಕೆ ಹೇಳ್ತೀರಿ? ಚಲೋ ಆತ್ ಈ ಭಾಗಕ್ಕೆ ಮಾಡಿದ್ದು. ನಾವು ಅಪ್ಪಾರ್ಲಿಂದ ಗೆಳ್ತಾನೆ SR ಪಾಟೀಲ್. ಅವ್ರ ಅಪ್ಪಾರ ರುದ್ರಗೌಡರು. ನಾನು ಡಾಕ್ಟರ್ ಹಳ್ಳಿ ವಿಜಯಾನಂದ್ ಅಂತ SR ಪಾಟೀಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಿನ ಮೆಡಿಕಲ್ ಸೂಪರಿಂಟ್ ಅಂದರೆ ವೈದ್ಯಕೀಯ ಅಧೀಕ್ಷಕನಾಗಿ ಈಗ ಡ್ಯೂಟಿ ಮಾಡ್ತಾ ಇದ್ದೇನೆ. ತಮಗೆ ಏನು ಬಯಸುತ್ತೇನೆ ಅಂದರೆ SR ಪಾಟೀಲ್ ಸಾಹೇಬರು ಈ ಗ್ರಾಮೀಣ ವಿಭಾಗದಲ್ಲಿ ಒಂದು ಮೆಡಿಕಲ್ ಕಾಲೇಜ್
ಅಂದರೆ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು 630 ಹಾಸಿಗೆ ಇರುವ ಆಸ್ಪತ್ರೆಯನ್ನು ಶುರು ಮಾಡಿದ್ದಾರೆ. ಈ ಥರದ್ದು ಆಸ್ಪತ್ರೆ ಇಷ್ಟು ಅಡ್ವಾನ್ಸ್ ಆಗಿರೋ ಆಸ್ಪತ್ರೆಯನ್ನು ಮಾಡಿರೋದು ಒಂದು ದೊಡ್ಡ ಕೆಲಸವಾಗಿದೆ. ಈ ಗ್ರಾಮೀಣ ಭಾಗದಲ್ಲಿ ಇರುವ ಜನಕ್ಕೆ ಇದು ಒಂದು ಒಳ್ಳೆಯ ಸೌಲಭ್ಯವಾಗಿದೆ. ಇದು 630 ಹಾಸಿಗೆ ಇರುವ ಆಸ್ಪತ್ರೆ. ಇದರಲ್ಲಿ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡಲಾಗಿದೆ. ಅಂದರೆ CT ಸ್ಕ್ಯಾನ್, ನಮ್ಮ ಲ್ಯಾಬೊರೇಟರಿಯಲ್ಲಿ ಉಪಕರಣಗಳು ಎಲ್ಲ ಒಳ್ಳೆ ಥರದ್ದು ಮಾಡಿದ್ದಾರೆ. ಆದ್ದರಿಂದ ಈ ಥರದ ಸೌಲಭ್ಯ ಎಲ್ಲ ಜನರಿಗೆ ಸಿಗುತ್ತದೆ. 24 ತಾಸು ದಿವಸದಲ್ಲಿ 24 ತಾಸು ಪ್ರತಿದಿನವೂ ನಮ್ಮ ಕ್ಯಾಜುಯಾಲಿಟಿ ಡಿಪಾರ್ಟ್ಮೆಂಟ್ ನಡೆಯುತ್ತೆ. ಅದರಲ್ಲಿ ಯಾವ ಪೇಷಂಟ್ ಯಾವುದೇ ಕಾಲದಲ್ಲಿ ಯಾವ ಅಪಘಾತವಿದ್ದರೂ ಬಂದು ಟ್ರೀಟ್ಮೆಂಟ್ ತಗೊಳ್ಳಬಹುದು. ಅದಲ್ಲದೆ ಆಪರೇಷನ್ಗಳು ನಾನಾ ಥರದ ಆಪರೇಷನ್ಗಳು ನಮ್ಮ ಹಾಸ್ಪಿಟ್ಲಲ್ಲಿ ಆಗ್ತಾ ಇವೆ. ದಿನಕ್ಕೆ 8ರಿಂದ 10 ಆಪರೇಷನ್ಗಳು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಉಪಕರಣಗಳು ಮತ್ತು ಒಳ್ಳೆ ಥರದ್ದು ಆಪರೇಷನ್ ಥಿಯೇಟರ್ಗಳು ಎಲ್ಲ ಸಜ್ಜವಾಗಿದೆ ನಮ್ಮ ಹಾಸ್ಪಿಟ್ಲಲ್ಲಿ. ಮತ್ತು ಇವಾಗ ICU ಅಂದರೆ ತೀವ್ರವಾಗಿ ಕಾಯಿಲೆ ಇರುವ ಪೇಷಂಟ್ಗಳಿಗೆ ICUಗಳು ಬೇಕಾದರೆ ಅದು ಕೂಡ ಸೌಲಭ್ಯ ನಮ್ಮ ಹಾಸ್ಪಿಟ್ಲಲ್ಲಿ ಕೊಡಲಾಗಿದೆ. ಹಾಗಾಗಿ ಯಾವ ಪೇಷಂಟ್ಗಳಿಗೂ ಇಲ್ಲಿ ತಿರಸ್ಕಾರ ಮಾಡಿ ಕಳಿಸುವುದಿಲ್ಲ. ನಮ್ಮ ಹತ್ರ ಇರುವ ನಾನಾ ಥರದ ಡಿಪಾರ್ಟ್ಮೆಂಟ್ಗಳಂತಂದರೆ ಮೆಡಿಸಿನ್, ಅಂದರೆ ಇವಾಗ ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಈ ಥರದ ಕಾಯಿಲೆಗಳೆಲ್ಲ ಆ ಡಿಪಾರ್ಟ್ಮೆಂಟ್ನವ್ರು ನೋಡ್ತಾರೆ. ಆಪರೇಷನ್ ಮಾಡುವ ವಿಭಾಗದವರು ಇವಾಗ ಹೊಟ್ಟೆ ನೋವು ಅಥವಾ ಅಪೆಂಡಿಸೈಟಿಸು ಈ ಥರದ್ದು ಎಲ್ಲ ಕಾಯಿಲೆಗಳನ್ನು ಇಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ. ಎಲುಬು ಕೀಳು ವಿಭಾಗದವರು ಎಲುಬಿನ ಫ್ರ್ಯಾಕ್ಚರ್ ಆಗಿರೋದು ಆ ಥರದ್ದು, ಅದಕ್ಕೆ ಏನೋ ನಾನಾ ಥರದ ಆಪರೇಷನ್ಗಳು ಇರ್ತವೆ, ಅದು ವಿಭಾಗ ನಮ್ಮ ಹತ್ರ ಚಾಲನೆಯಲ್ಲಿದೆ. ಅದಲ್ಲದೆ ಕಿವಿ, ಮೂಗು, ಗಂಟಲು ಮತ್ತು ಕಣ್ಣಿನ ಆಪರೇಷನ್ಗಳು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಸಾಕಷ್ಟು ಆಗ್ತಾ ಇವೆ. ಈ ಎಲ್ಲ ಸೌಲಭ್ಯಗಳನ್ನು ತಾವೆಲ್ಲ ಈ ವಿಭಾಗದಲ್ಲಿ ಇರೋ ಜನ ಇದನ್ನು ವಹಿಸಿಕೊಂಡು ತಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ನಾನು ಬಯಸುತ್ತೇನೆ. ಸೂಪರ್ವೈಸರ್ ರೀ. ಯಾವ ಊರು ನಿಮ್ದು? ನಮ್ದು ಜಮಖಂಡಿ ಸಿದ್ದಾಪುರ ರೀ. ಜಮಖಂಡಿ ಅಂತ ವಿಲಾಸ್ ಸಿದ್ದಾಪುರ. ಹಾಂ ರೀ. ಈಗ ಈ ಆಸ್ಪತ್ರೆ ಇಷ್ಟು ದೊಡ್ಡ ಪ್ರಮಾಣದಾಗ ಆಗಿರೋದ್ರಿಂದ ಹಾಂ. ಯುವಕರಿಗೆ ಉದ್ಯೋಗ ಸೃಷ್ಟಿ ಆಕತಿಲ್ಲಿ. ಹೌದ್ರಿ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತತಿ, ಏನ್ ಹೇಳಕ್ ಬಯಸ್ತೀರಿ ಸಾಹೇಬ್ರಿಗೆ? ಅವ್ರೇನ್ ಸರ್ ದೇವ್ರ ಅಂತ ಮನುಷ್ಯರ್ ಸರ್. ಎಲ್ಲ ಬಡಬಗ್ಗರಿಗೆಲ್ಲ ಎಷ್ಟೋ 1000 ಮಂದಿಲೆಲ್ಲ ದುಡ್ಕೊಂಡ್ ತಿಂತಾರ್ರಿ. ಅವ್ರ ಕುಟುಂಬ ಅದೇನೋ ಅಂತಾರಲ್ಲ, ಎಷ್ಟೋ 1000 ಮಂದಿಗೆ ಒಳ್ಳೇದಾಗೈತೆ ಸರ್. ಒಳ್ಳೇದಾಗೈತೆ ಸರ್. ಉದ್ಯೋಗ ಸೃಷ್ಟಿಯಾಗಿ ಉದ್ಯೋಗ, ಆರೋಗ್ಯ ಮಣ್ಣೆಲ್ಲ ಫ್ರೀ ಇಟ್ಟಿರಿ ಸರ್. ಈಗೂ ಫ್ರೀನೇ ಐತಿ ಸರ್. ಸ್ವಲ್ಪ ಏನೋ ತಗೋತಾರತ್ರಿ, ಅಷ್ಟೇ ಬಿಟ್ರೆ ಎಲ್ಲ ಚಲೋ ಐತ್ರಿ. ಬಡಬಗ್ಗರಿಗೆ ಮಾತ್ರ ಭಾಳ ಅನುಕೂಲ ಆಗೈತಿ ಸರ್. ಮಾತ್ರ ಧನ್ಯವಾದಗಳು ಅವ್ರಿಗೆ ಹೇಳಕ್ಕೆ. ಧನ್ಯವಾದ ಹೇಳ್ತೀರಿ. ಧನ್ಯವಾದ ಹೇಳ್ಬೇಕ್ರಿ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ ರಾಠೋಡ್ ಅಂತ ಹೇಳ್ರಿ. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಬಿಳಿಗಿ ಸರ್, ಲೋಕಲ್. ನೀವು ಏನಂತ ಕೆಲಸ ಮಾಡ್ತೀರಿ ಇಲ್ಲಿ? ನಾ ಇಲ್ಲಿ ಕ್ಲರ್ಕ್ ಅಂತ ವರ್ಕ್ ಮಾಡ್ತೀನಿ ಸರ್, ಮೆಡಿಕಲ್ ಸರ್ಟಿಫಿಕೇಟ್ ಸರ್. ಈಗ ಈ ಆಸ್ಪತ್ರೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತೈತಿ, ಏನ್ ಹೇಳಕ್ ಬಯಸ್ತೀರಿ? ಇಲ್ಲಿ ಲೋಕಲ್ ಇದ್ದ ಜನರಿಗೆ ಆತ್ರಿ, ಬಿಳಿಗಿ ತಾಲೂಕಿನ ಸುತ್ತಮುತ್ತಲಿನ ಜನರಿಗೆ ತುಂಬಾನೇ ಹೆಲ್ಪ್ ಆಗೈತೆ ಸರ್. ಅಂದ್ರೆ ಇಲ್ಲಿ ಬಾಗಲಕೋಟೆಯಿಂದ ಬಿಜಾಪುರ ಡಿಸ್ಟಿಕ್ ಎಲ್ಲ ಡಿಸ್ಟಿಕ್ಕಿಂದನೂ ಬಂದು ತೋರಿಸ್ಕೊಂಡು ಹೋಗ್ತಾರೆ. ಪೇಷಂಟ್ಸ್ಗಂತೂ ಭಾಳ ಹೆಲ್ಪ್ನಾಗೈತೆ. SR ಪಾಟೀಲ್ ಸಾಹೇಬ್ರಿಗೆ ಏನು ಯುವಕರಾಗಿ ಏನ್ ಹೇಳಕ್ ಬಯಸ್ತೀರಿ? ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೈತೆ ಸರ್. ಅಂದ್ರೆ ಎಲ್ಲರಿಗೂ ಕೆಲಸ ಜಾಸ್ತಿ ಸಿಕ್ಕಿದೆ. ಇದರಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರೆ ಅಷ್ಟ ಪೇಮೆಂಟ್ ಸಿಕ್ತಿತ್ತ ಇಲ್ಲ ಗೊತ್ತಿಲ್ರಿ, ಆದ್ರೆ ಇಲ್ಲಿ ಸಿಗುತ್ತ. ಚಲೋ ಆಗೈತೆ ಸರ್. ಯುವಕರಿಗೆ ಆದ್ಯತೆ ಕೊಟ್ಟಾರಿ. ಆದ್ಯತೆ ಐತೆ ಸರ್. ಬಡವರಿಗೆ ಮತ್ತ ನಿರುದ್ಯೋಗಿ ಯುವಕರಿಗೆ ಈ ಆಸ್ಪತ್ರೆಯಿಂದ ಕೆಲಸ ಸಿಕ್ಕೈತೆ ಸರ್. SR ಪಾಟೀಲ್ ಸರ್ ಏನ್ ಹೇಳಕ್ ಬಯಸ್ತೀರಿ? ಅವ್ರಿಗೆ ಹಾಸ್ಪಿಟಲ್ ಇಂದ ಮುಂದೆ ದೊಡ್ಡದಾಗಿ ಬೆಳೆದು ಇನ್ನೂ ಚಲೋ ಆಗ್ಲಿ ಅಂತ ಬಯಸ್ತೀನಿ. ನಾನು ಡಾಕ್ಟರ್ ರಾಘವೇಂದ್ರ ಎಸ್ ಪಾಟೀಲ್ ಈ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಬ್ಬ ಆಡಳಿತ ಅಧಿಕಾರಿಗಳಾಗಿ ಕೆಲಸ ಮಾಡುತ್ತಿದ್ದೇನೆ. ಈಗ ನಾನು ಸತತವಾಗಿ ಇದು ಕಳೆದ 3 ವರ್ಷಗಳ ಕಾಲದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ SR ಪಾಟೀಲ್ ಹಾಸ್ಪಿಟಲ್ ಒಂದು 630 ಬೆಡ್ ಹಾಸಿಗೆ ಉಳ್ಳ ಮತ್ತು 250ಕ್ಕಿಂತ ಹೆಚ್ಚಿನ ಡಾಕ್ಟರ್ ವೈದ್ಯರಿಂದ ಕೆಲಸ ನಾವು ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಒಂದು ನಾವು ಹೇಳಬೇಕಂದ್ರೆ, ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮೊದಲು ನಾವು ಫ್ರೀಡಮ್ ಕೊಟ್ಟಿದ್ದು ಡಾಕ್ಟರ್ಗೆ ತಮಗೆ ಬೇಕಾದಂಥ ಕೆಲಸ ಮಾಡಿಕೊಳ್ಳಲು ಅಥವಾ ಏನಾದ್ರು ಹೆಚ್ಚಿನ ಅವ್ರಿಗೆ ಸಂಶೋಧನೆ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಾದಂಥ ಅವರು ಟ್ರೀಟ್ಮೆಂಟ್ ಕೊಡಲಿ ಯಾವುದೇ ಉಪಕರಣಗಳು ಬೇಕಂದ್ರೆ ನಾವು ಡಾಕ್ಟರ್ಸ್ಗೆ ಮೊದಲು ಕೇಳ್ತೀವಿ.
ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಉಪಯೋಗಿಸಿ ಆದಷ್ಟು ಬೇಗ ಅವರು ವಿದಿನ ಸ್ವಲ್ಪ ಟೈಮ್ದಲ್ಲಿ ಅವ್ರಿಗೆ ಉಪಯೋಗ ಮಾಡಲಿಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ನೋಡಿದ್ರೆ ಅಂದರೆ ಈಗ ನಾನು ನೋಡಿದ್ದು ಒಂದು ಒಳ್ಳೆಯ ಇಲ್ಲಿ ಒಂದು OT ಕಾಂಪ್ಲೆಕ್ಸ್ ಇರ್ಬೋದು, ಸಿಟಿ ಸ್ಕ್ಯಾನ್ ಭಾಳ ಅದ್ಭುತವಾಗಿ ನಿರ್ಮಾಣಗೊಂಡಿದೆ. ಮತ್ತು ಇಲ್ಲಿ ಅಂತ ಅಡ್ಮಿನಿಸ್ಟ್ರೇಷನ್ ನಾನು ಎಲ್ಲಿಯೂ ನೋಡಲಿಲ್ಲ. ಯಾಕಂದರೆ ಇದು ಡಾಕ್ಟರ್ಸ್ ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್ ಇದೆ ಈ ಸಂಸ್ಥೆಯಲ್ಲಿ. ಯಾವುದೇ ಮ್ಯಾನೇಜ್ಮೆಂಟ್ ಆಗಲಿ, ಯಾವುದೇ ಚೇರ್ಮನ್ರಾಗಲಿ ಅವರು ಬಂದು ನಮಗೆ ಈ ರೀತಿ ಮಾಡಿ ಅಂತ ಯಾವುದೇ ಡಾಕ್ಟರ್ಸ್ ಇಲ್ಲ. ಡಾಕ್ಟರ್ಸ್ಗೆ ಪ್ರಥಮವಾದ ಪ್ರಾಮುಖ್ಯತೆಯನ್ನು ಈ ಸಂಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಅದರ ಸಲುವಾಗಿ ಇದು ಇನ್ಸ್ಟಿಟ್ಯೂಟ್ ಭಾಳ ದೊಡ್ಡ ಒಂದು ಹೆಮ್ಮರವಾಗಿ ಬೆಳೀತಾ ಇದೆ. ಮತ್ತು ಈ ಭಾಗದಲ್ಲಿ ಇಷ್ಟು ವೈದ್ಯಕೀಯ ಈಗ ನಾವು ನನ್ನ ಪ್ರಕಾರ ಒಂದು 750 ಮೇಲೆ ನಾವು ಇಲ್ಲಿವರೆಗೆ ಸರ್ಜರಿ ಮಾಡಿವಿ. 750 ಒಂದು ದಿವಸಕ್ಕೆ 10 ರಿಂದ 12 ಆಗ್ತಾ ಇದ್ದಾವೆ. ಸೊ ಇದರಲ್ಲಿ ನಾನು ನೋಡಿದ್ದಂದ್ರೆ ಭಾಳಷ್ಟು ಬಡ ಜನರಿಗೆ ಭಾಳ ಉಪಯೋಗ ಆಗಿದೆ ಈ ಸಂಸ್ಥೆಯಿಂದ. ಮತ್ತು ಲೋಕಲಲ್ಲಿ ಇರುವಂಥ ಎಷ್ಟೋ ಜನಕ್ಕೆ ಇಲ್ಲಿ ಯಾವುದೋ ಕೆಲಸಗಳಿಲ್ಲದ ಡಿಗ್ರಿ ಮುಗಿದವ್ರಿಗೊಂದು ನೌಕರಿನೂ ಸಿಕ್ಕತ್ತಿಲ್ಲ ಎಲ್ಲರಿಗೂ. ಅವ್ರಿಗೊಂದು ಹೊಟ್ಟೆ ಜೀವನ ಉಪಚಾರಕ್ಕಾಗಿ ಎಷ್ಟೋ ಬಡ ಕುಟುಂಬಗಳು ಮುಂದೆ ಬರ್ತಾ ಇದ್ದಾವೆ. ಮತ್ತು ಈ ಸಂಸ್ಥೆಯಲ್ಲಿ ನಾನು ನೋಡಿದ್ದು ಸ್ವಚ್ಛತೆಗೆ ಭಾಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಂಥ ಹಾಸ್ಪಿಟ್ಲ್ ನಾನು ಎಲ್ಲೂ ನೋಡಿಲ್ಲ. ಭಾಳ ವಿಶಾಲವಾದ ಹಾಸ್ಪಿಟ್ಲು, ಒಳ್ಳೆ ಬೆಳಕು, ಗಾಳಿ, ಒಂದು ಒಳ್ಳೆ ಸ್ವಚ್ಛತೆ ಇದೆ. ಬಂದವ್ರಿಗೆ ಇದು ಆಸ್ಪತ್ರೆನೇ ಅಂತ ಅನಿಸಲ್ಲ. ಅಂಥ ಒಳ್ಳೆ ಆಸ್ಪತ್ರೆನೇ ಈ ಬಾಡಗಡ್ಡಿ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ನಿರ್ಮಾಣ ಮಾಡಿ ತಮ್ಮ 76ನೇ ವಯಸ್ಸಿನಲ್ಲಿ ಕಾಲಿಡುತ್ತಿರುವಂಥ ನಮ್ಮ SR ಪಾಟೀಲ್ ಒಂದು ದೊಡ್ಡ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆ ಈ ವಯಸ್ಸಿನಲ್ಲಿ ನಾವು ಅವ್ರಿಗಿಂತ ಸಣ್ಣ ವಯಸ್ಸಿನವ್ರಿಗೆ ಮಾಡಕ್ಕೆ ನಮಗೆ ಆಗಲ್ಲ. ಅಂಥ ಒಂದು ಅದ್ಭುತ ವ್ಯಕ್ತಿಯನ್ನು ಅದು ಮತ್ತು ಈ ತಮ್ಮ ವಯಸ್ಸಿನಲ್ಲಿ 76ನೇ ವರ್ಷಕ್ಕೆ ಅವ್ರು ಪಾದಾರ್ಪಣೆ ಮಾಡುವಂಥ ವ್ಯಕ್ತಿ ಇಂಥದ್ದು ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಸೆಕ್ರೆಟರಿ ಅವರು ಇರ್ಬೋದು, ಬಹಳ ಅದ್ಭುತವಾದಂಥ ಒಂದು ಆಡಳಿತ, ಒಂದು ಸೆಕ್ರೆಟರಿ ಸ್ಥಾನದಲ್ಲಿ ಅವರು ಕುಂತು ಏನೇ ನಮ್ಮ ಪರಿಹಾರಗಳು ಅಥವಾ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದರೆ ಇಮಿಡಿಯೇಟ್ ಅದಕ್ಕೆ ತಕ್ಷಣ ಸ್ಪಂದಿಸಿ ಅದನ್ನು ಸಾಲ್ವ್ ಮಾಡ್ತಾರೆ. ಇಂಥ ಒಂದು ಕ್ಷೇತ್ರ ಭಾಳ ಅಂದ್ರೆ ಭಾಳ ಉನ್ನತ ಸ್ಥಾನದಲ್ಲಿ ಹೋಗ್ತಾ ಇದೆ. ನಮ್ಮ ಚರ್ಮನ್ರು ಒಂದು ಕನಸಿದೆ, ಈ ಸಂಸ್ಥೆ ಭಾಳ ಒಂದು ಒಳ್ಳೆಯ ಅತ್ಯುತ್ತಮ ಶಿಕ್ಷಣ, ವೈದ್ಯಕೀಯ ಸೇವೆ, ಬಡ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂಸ್ಥೆಯನ್ನು ಮಾಡಿದ್ದಾರೆ. ಅಂಥ ಒಂದು ಅವರ ಕನಸುಗಳನ್ನ ಇಟ್ಕೊಂಡು ಈ ಸಂಸ್ಥೆ ಕಟ್ಟಿದ್ದಾರೆ. ಅಂದ್ರೆ ಈ ಸಂಸ್ಥೆ ಭಾಳ ಅದ್ಭುತವಾಗಿ ಮುಂದೆ ಹೋಗ್ತಾ ಇದೆ. ಅವ್ರು ಯಾವುದೂ ಪ್ರಾಫಿಟ್ ಆಗಲಿ ಅಥವಾ ರೊಕ್ಕ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ನಾವು ನೋಡಿದ್ದು ಈ ಅಂಥ ಸಂಸ್ಥೆಯಲ್ಲಿ ಅವ್ರು ನನಗೆ ಪ್ರಾಫಿಟ್ ಬೇಡ, ನನಗೇನೂ ರೊಕ್ಕ ಬೇಡ, ಈ ಸಂಸ್ಥೆಯಿಂದ ನನ್ನ ಹೆಸರು ಉಳಿಬೇಕು. ಅದೇ ರೀತಿಯಾದಂಥ ಅವರ ಕನಸನ್ನು ಅವರ ಈ SR ಪಾಟೀಲ್ ಅನ್ನೋ ಒಂದು ಸಂಸ್ಥೆ ಇಡೀ ವಿಶ್ವದಲ್ಲಿನೇ ಹೆಸರು ಮಾಡುತ್ತೆ ಅಂತೇಳಿ ನಾವು ಒಂದು 100% ಖಚಿತವಾಗಿ ಹೇಳಲು ಇಚ್ಛಿಸುತ್ತೇನೆ. ನಮಸ್ಕಾರ. ಯಾವ ಸ್ಕೂಲ್ನವ್ರು ನೀವೆಲ್ಲ? ಈ ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕರು ಯಾರು? SR ಪಾಟೀಲ್ ಸರ್. ಇವತ್ತು SR ಪಾಟೀಲ್ ಸರ್ ಇಲ್ಲಿ ಏನ್ ಪ್ರಾರಂಭ ಮಾಡ್ಯಾರ? ಹೇಳ್ತ SR ಪಾಟೀಲ್ ಸರ್ ಇಲ್ಲಿ ಏನ್ ಇದನ್ನ ಮಾಡ್ಯಾರಲ್ಲ, ನಿನಗೇನ್ ಅನಿಸ್ತತಿ? ಚಲೋ ಅಟ್ಟ ಅಲ್ಲಿ ಮುಂದೆ ನೀನು ಕಲ್ತು ಇಲ್ಲೇ ಡಾಕ್ಟರ್ ಹಾಕ್ಯಾನ ಹಾಕ್ಯಾ? ಹಾ, ಓಕೆ, ಥ್ಯಾಂಕ್ ಯು.